ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ಯಲು ನವಯುಗ ಟೋಲ್ ಆಂಬ್ಯುಲೆನ್ಸ್ ಸಿಗದೆ ಟೋಲ್ ಸಿಬ್ಬಂದಿಗಳನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲ ತಲಪಾಡಿಯ ಟೊಡ್ಡಿ ಶಾಪ್ ಎದುರು ಗಡೆಯಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ। ಈ ವೇಳೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಸಿಗದೆ ಹಲವು ನಿಮಿಷಗಳ ಕಾಲ ಪರದಾಡಿದ ಸಾರ್ವಜನಿಕರು ನಂತರ ಬೇರೊಂದು ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ। ಬಳಿಕ ಟೋಲ್ ಸಂಸ್ಥೆಗೆ ಸೇರಿದ ಆಂಬ್ಯುಲೆನ್ಸ್ಗಳೆರಡೂ ನಿರ್ವಹಣೆ ಇಲ್ಲದೆ ಅದರೊಳಗೆ ಮದ್ಯದ ಬಾಟಲಿಗಳಿಂದ ತುಂಬಿ ಗುಜ್ಜಿರಿ ಸೇರಿವೆ ಎಂದು ಸ್ಥಳೀಯರು ಟೋಲ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ। ಇನ್ನು ಇಲ್ಲಿನ ಕೊಲ್ಯಾರ್ ರಮಾನಂದಾಶ್ರಮ, ಬೀರಿ ಉಚ್ಚಿಲ, ತೊಕ್ಕೊಟ್ಟು, ಕಾಪಿಕಾಡು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಸಂಚರಿಸುವುದರಿಂದ ಅಪಘಾತಗಳು ಸಾಲು ಸಾಲಾಗಿ ಸಂಭವಿಸುತ್ತಲೇ ಇವೆ। ಸರ್ವಿಸ್ ರಸ್ತೆಯ ವ್ಯವಸ್ಥೆ ಇಲ್ಲದೆ ಅನಾಹುತಗಳು ಸಂಭವಿಸ್ತಾ ಇದ್ರೂ ಕೂಡ ಕನಿಷ್ಠ ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಸೂಕ್ತ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗ್ತಾ ಇಲ್ಲ। ತಕ್ಷಣದಿಂದ ಈ ಭಾಗದಲ್ಲಿ ಜಿಲ್ಲಾಡಳಿತ ಸೂಕ್ತ ಆಂಬ್ಯುಲೆನ್ಸ್ ಜಾರಿಗೊಳಿಸುವಂತೆ ಆದೇಶ ಹೊರಡಿಸಬೇಕು ಅನ್ನುವಂತಹ ಆಗ್ರಹವನ್ನ ಅಪಘಾತ ನಡೆದ ಸ್ಥಳದಲ್ಲಿ ಜಮಾಯಿಸಿದ ಸ್ಥಳೀಯರು ಆಗ್ರಹಿಸಿದ್ದಾರೆ। ಅಲ್ಲಿ ಟೋಲ್ ಹತ್ರ ಇದೆ, ಆ ಪಬ್ಲಿಕ್ ಇದು ಟೋಲ್ ಇದು ಯಾರು ಪ್ಯೂರ್ ಇದ್ದಾರ ನಮಗೆ ಒಂದು ಆಶ್ವಾಸನೆ ಕೊಡಲಿಲ್ಲ। ನಾವು ನಾಳೆಯಿಂದ ಆಂಬ್ಯುಲೆನ್ಸ್ ಅನ್ನು ಮಾಡ್ತೇವೆ ಅಥವಾ ಆಂಬ್ಯುಲೆನ್ಸ್ ನಾವು ಇಲಾಖೆ ಮಾತಾಡಿ ಆಂಬ್ಯುಲೆನ್ಸ್ ಅನ್ನು ಮಾಡ್ತಿದ್ದೇವೆ। ಒಂದು 3 ವರ್ಷದಿಂದ ಆಂಬ್ಯುಲೆನ್ಸ್ ಅಲ್ಲಿ ಡೆಡ್ ಆಗಿ ಬಿದ್ದಿದೆ। ಇಲ್ಲಿ ಪಬ್ಲಿಕ್ ಇದ್ದು ಏನು ಸಂಘಟನೆ ಇದೆಯಲ್ಲ, ಕೇಸರಿ ಸಂಘಟನೆ ಇದೆ, ಅವ್ರದ್ದು ಆಂಬ್ಯುಲೆನ್ಸ್ ಬರೋದು, ಮೇಲೆ ತಲಪಾಡಿ ಅವ್ರದ್ದು ಸಂಘಟನೆ ಇದೆ, ಅವ್ರದ್ದು ಆಂಬ್ಯುಲೆನ್ಸ್ ಬರೋದು। ಆ ಆಂಬ್ಯುಲೆನ್ಸ್ ಅನ್ನು ಇವರು ಅಲ್ಲಿ ಟೋಲ್ ಹತ್ರ ಬದಿಗಿಟ್ಕೊಂಡು ಅವ್ರು ಕೆಲಸ ಮಾಡಿಸೋದು। ಇದು ಟೋಲ್ ಅವರಿಗೆ ಒಂದು ಇದಿಲ್ವಾ, ಅವತ್ತೊಂದು ಹಣಕಾಸಿನ ವ್ಯವಸ್ಥೆ ಇಲ್ವಾ, ಅವತ್ತು ದಮ್ಮಿಲ್ಲ ಒಂದು ಆಂಬ್ಯುಲೆನ್ಸ್ ಇರುವಂತದ್ದು। ಅಷ್ಟು ಲಾಸ್ ಆಗಿದ್ದಾರಾ? ಲಾಸ್ ಆದ್ರೆ ಅವ್ರು ಎಲ್ಲಿ? ನಮಗೆ ಲಾಸ್ ಆಗಿದೆ, ನಾವು ಪಬ್ಲಿಕ್ ಆಂಬ್ಯುಲೆನ್ಸ್ ಅನ್ನ ಪಬ್ಲಿಕ್ ಕೊಡ್ತೇವೆ ಅಂತ ಹೇಳಿ ಅಲ್ಲ, ನಮಗೆ ಪ್ಯೂರ್ ಬಂದು ಈಗ ನಮಗೆ ಪ್ಯೂರ್ ಬಂದು ಈ ಸಮಸ್ಯೆಗೆ ಪರಿಹಾರ ನಾಳೆಯಿಂದ ಮಾಡ್ತೇವೆ ಅಂತ ಹೇಳಿ ಅಲ್ಲ, ಅಲ್ಲಿಂದ ಇಲ್ಲಿ ನನಗೊಂದು ಇದಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ರಿಫ್ಲೆಕ್ಟಿಂಗ್ ಇಲ್ಲ, ಒಂದು ಪಬ್ಲಿಕ್ ಹೋಗೋದು ಇದು ತಲಪಾಡಿ ಮೇನ್ ಸ್ಟಾಪ್ ಇದು, ಇಲ್ಲಿ ಇದಕ್ಕೆ ಏನು ಬಸ್ ತಿರುಗಲಿಕ್ಕೆ ಜಾಗ ಇಲ್ಲ ಅಂತ ಮೇಲೆ ತಲಪಾಡಿಗೆ ಹೋಯ್ತು।